ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಇತ್ತೀಚೆಗೆ ದೇಶದಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾದ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ. ಈ ಟ್ರೆಂಡ್ನ ಹಿಂದಿರುವ ವ್ಯಕ್ತಿ ಅಭಿಜಿತ್ ದೀಪ್ಕೆ. ಈತ ಯಾರು, ಯಾಕಾಗಿ ಇದನ್ನ ಸ್ಟಾರ್ಟ್ ಮಾಡ್ದ, ಆತನ ಹಿಂದೆ ಯಾರಿದ್ದಾರೆ, ಹೀಗೆ ಹಲವು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಸಿಜೆಪಿ ಕೆಲವೇ ದಿನಗಳಲ್ಲಿ ಕೋಟಿ ಜನರ ಗಮನ ಸೆಳೆದಿದೆ. ಯುವಕರ ಅಸಮಾಧಾನ, ನಿರುದ್ಯೋಗ ಮತ್ತು ರಾಜಕೀಯ ವ್ಯಂಗ್ಯದ ಸಂಕೇತವಾಗಿ ಬೆಳೆದಿದೆ. ಈ ಅಭಿಜಿತ್ ದೀಪ್ಕೆ ಮೂಲತಃ ಮಹಾರಾಷ್ಟ್ರದವರಾಗಿದ್ದು, ಅವರು ಪುಣೆಯಲ್ಲಿ ಜರ್ನಲಿಸಂ ಓದಿದ್ದು, ನಂತರ ಪೊಲಿಟಿಕಲ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ವಿಷಯದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. 2026ರ ಮೇ 16ರಂದು ಅವರು ಕಾಕ್ರೋಚ್ ಜನತಾ ಪಾರ್ಟಿ ಆರಂಭಿಸಿದ್ರು. ಇದಕ್ಕೆ ಪ್ರಮುಖ ಕಾರಣ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ರವರು ನಿರುದ್ಯೋಗಿ ಯುವಕರನ್ನ ಕಾಕ್ರೋಚಸ್ ಅಂತ ಉಲ್ಲೇಖಿಸಿದ ಹೇಳಿಕೆ. ಆ ಪದವನ್ನೇ ವಿಡಂಬನವಾಗಿ ಬಳಸಿಕೊಂಡು ಅಭಿಜಿತ್ ದೀಪ್ಕೆ ಮೇನ್ ಬಿ ಕಾಕ್ರೋಚ್ ಎಂಬ ಡಿಜಿಟಲ್ ಅಭಿಯಾನ ಶುರು ಮಾಡಿದ್ರು. ಆರಂಭದಲ್ಲಿ ಕೇವಲ ಮೀಮ್ ಪೇಜ್ ಆಗಿದ್ರು. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಯುವಕರು ಇದನ್ನ ಫಾಲೋ ಮಾಡಲು ಆರಂಭಿಸಿದ್ರು. ಇನ್ಸ್ಟಾಗ್ರಾಂನಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಸೇರಿದ್ದು, ದೊಡ್ಡ ರೂಲಿಂಗ್ ಪಾರ್ಟಿ ಅಪೋಸಿಂಗ್ ಪಾರ್ಟಿಗಿಂತ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದೆ. ಕಾಕ್ರೋಚ್ ಜನತಾ ಪಾರ್ಟಿ ತನ್ನನ್ನ ವಾಯ್ಸ್ ಆಫ್ ಲೇಜಿ ಹಾಗೆ ಅನ್ಎಂಪ್ಲಾಯ್ಡ್ ಅಂತ ಕರೆಯುತ್ತೆ. ಇದರ ವೆಬ್ಸೈಟ್ನಲ್ಲಿ ಮೆಂಬರ್ಶಿಪ್ ಎಲಿಜಿಬಿಲಿಟಿ ಕೂಡ ವಿಡಂಬನಾತ್ಮಕವಾಗಿ ನೀಡಲಾಗಿದೆ. ಅದೇನಂದ್ರೆ ಅನ್ಎಂಪ್ಲಾಯ್ಡ್ ಇರಬೇಕು, ಲೇಜಿ ಇರಬೇಕು, ಅತಿಯಾದ ಆನ್ಲೈನ್ ವ್ಯಸನಿಯಾಗಿರಬೇಕು, ದೂರು ಪ್ರಿಯರಾಗಿರಬೇಕು ಅಂತ ಬರೆಯಲಾಗಿತ್ತು. ಈ ರೀತಿಯ ಹಾಸ್ಯಮಯ ಪ್ರೆಸೆಂಟೇಷನ್ ಯುವಕರಿಗೆ ಬೇಗ ಕನೆಕ್ಟ್ ಆಗಿದೆ. ಇನ್ನು ಈ ಅಭಿಜಿತ್ ದೀಪ್ಕೆ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ತಂಡದೊಂದಿಗೆ ಕೆಲಸ ಮಾಡಿದ್ರು ಅನ್ನುವಂಥ ವದಂತಿ ಇದೆ. 2020ರಿಂದ 23ರ ಅವಧಿಯಲ್ಲಿ ಮೀಮ್ ಬೇಸ್ಡ್ ಡಿಜಿಟಲ್ ಕ್ಯಾಂಪೇನ್ ನಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಇದರಿಂದ ಕೆಲವರು ಸಿಜೆಪಿ ಕೇವಲ ವ್ಯಂಗ್ಯಕ್ಕಾಗಿ ಮಾಡಿದ ಚಳುವಳಿಯಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ಅಂತ ಟೀಕಿಸ್ತಾ ಇದ್ದಾರೆ. ಇನ್ನೊಂದೆಡೆ ಹಲವಾರು ಯುವಕರು ಅಭಿಜಿತ್ ದೀಪ್ಕೆ ಅವರನ್ನ ಜೆನ್ಸಿ ವಾಯ್ಸ್ ಅಂತ ನೋಡ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್, ನೀಟ್ ಇಶ್ಯೂಸ್, ಇನ್ಫ್ಲಾಮೇಷನ್, ಕರಪ್ಷನ್, ಮೀಡಿಯಾ ಫ್ರೀಡಂ ಬಗ್ಗೆ ಅವರು ಮೀಮ್ಸ್ ಮತ್ತು ವಿಡಂಬನೆ ಮೂಲಕ ಮಾತನಾಡ್ತಾ ಇರೋದು ಹಲವರಿಗೆ ಹೊಸ ರೀತಿಯ ಪ್ರೊಟೆಸ್ಟ್ ಅನಿಸ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಅಕೌಂಟ್ ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಜೊತೆಗೆ ಅಕೌಂಟ್ ಹ್ಯಾಕ್ ಮಾಡಲು ಪ್ರಯತ್ನ ನಡೆದಿದೆ ಮತ್ತು ಥ್ರೆಟ್ಸ್ ಬರ್ತಾ ಇದೆ ಅಂತ ಅಭಿಜಿತ್ ದೀಪ್ಕೆ ಸ್ಕ್ರೀನ್ ಶಾಟ್ಸ್ ಶೇರ್ ಮಾಡಿದ್ದಾರೆ. ಅವರ ಪೋಷಕರು ಕೂಡ ನಮ್ಮ ಮಗ ಪಾಲಿಟಿಕ್ಸ್ಗೆ ಹೋಗಬಾರ್ದು, ಪಾಪ್ಯುಲಾರಿಟಿ ಮತ್ತು ಲೀಗಲ್ ಇಶ್ಯೂ ಬಗ್ಗೆ ನಮಗೆ ಭಯ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಅಭಿಜಿತ್ ದೀಪ್ಕೆ ಈಗ ಕೇವಲ ಮೀಮ್ಸ್ ಕ್ರಿಯೇಟರ್ ಅಲ್ಲ, ಯುವಕರ ಅಸಮಾಧಾನವನ್ನ ಡಿಜಿಟಲ್ ವಿಡಂಬನೆ ಮೂಲಕ ವ್ಯಕ್ತಪಡಿಸ್ತಾ ಇರೋ ವ್ಯಕ್ತಿಯಾಗಿ ದೇಶದ ಗಮನ ಸೆಳೆದಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಕೇವಲ ಇಂಟರ್ನೆಟ್ ಟ್ರೆಂಡ್ ಆಗಿ ಉಳಿಯುತ್ತಾ ಅಥವಾ ನಿಜವಾದ ಸಾಮಾಜಿಕ ರಾಜಕೀಯ ಚಳುವಳಿಯಾಗಿ ಬೆಳೆಯುತ್ತಾ ಅನ್ನೋದು ಕಾದು ನೋಡಬೇಕು. ಆದ್ರೆ ಈ ಅಭಿಜಿತ್ ಅಮೆರಿಕಾದಲ್ಲಿದ್ರೂ ಭಾರತದ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಅಭಿಜಿತ್ ದೀಪ್ಕೆ ಉತ್ತರ, ನಾನು ಇದನ್ನ ಈ ಮೊದಲೇ ಯೋಚನೆ ಮಾಡಿದ್ರೆ ಭಾರತದಲ್ಲೇ ಇರ್ತಾ ಇದೆ ಅಂತ ಹೇಳಿದ್ದಾರೆ. ಇದು ಪೊಲಿಟಿಕಲ್ ಸ್ಟಂಟ್ ಅಲ್ಲ, ಯುವಕರ ನೋವನ್ನ ಈ ಮೂಲಕ ವ್ಯಕ್ತಪಡಿಸುವ ಪ್ರಯತ್ನ ಅಂದಿದ್ದಾರೆ. ಭಾರತದಲ್ಲಿ ನಿರುದ್ಯೋಗ, ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ಅಕ್ರಮಗಳು, ಇನ್ಫ್ಲೇಷನ್ ಮತ್ತು ಯುವಕರ ಭವಿಷ್ಯದ ಬಗ್ಗೆ ಹೆಚ್ಚಾಗ್ತಾ ಇರೋ ಆತಂಕಗಳನ್ನ ಅವರು ಮೀಮ್ಸ್ ಮತ್ತು ಡಿಜಿಟಲ್ ಕಂಟೆಂಟ್ ಮೂಲಕ ಹೇಳಲು ಪ್ರಯತ್ನಿಸ್ತಾ ಇದ್ದಾರೆ. ಇಂದಿನ ಯುವಕರು ಟ್ರೆಡಿಷನಲ್ ಪಾಲಿಟಿಕ್ಸ್ಗಿಂತ ಸೋಷಿಯಲ್ ಮೀಡಿಯಾ ಮೂಲಕ ಹೆಚ್ಚು ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ಇದೇ ಅವರ ಪ್ರಮುಖ ಪ್ಲಾಟ್ಫಾರ್ಮ್ ಆಗಿದೆ. ಆದರೆ ಅಭಿಜಿತ್ ದೀಪ್ಕೆ ಬಗ್ಗೆ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲವರು ವಿದೇಶದಲ್ಲಿ ಕುಳಿತು ಭಾರತ ಪಾಲಿಟಿಕ್ಸ್ ಮಾಡೋದು ಸುಲಭ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಅವರಿಗೆ ಪೊಲಿಟಿಕಲ್ ಬ್ಯಾಕಿಂಗ್ ಇರಬಹುದು ಅಂತ ಆರೋಪಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರು ಹಿಂದೆ ಪೊಲಿಟಿಕಲ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಜೊತೆ ಕೆಲಸ ಮಾಡಿದ್ರು ಅನ್ನೋದೇ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದೆಡೆ ಹಲವಾರು ಯುವಕರು ಅವರನ್ನ ಜೆನ್ಸಿ ವಾಯ್ಸ್ ಅಂತ ನೋಡ್ತಾ ಇದ್ರೆ, ವಿದೇಶಕ್ಕೆ ಹೋಗಿದ್ರು ತನ್ನ ದೇಶದ ಸಮಸ್ಯೆಗಳನ್ನ ಮರೆಯದೆ ಮಾತನಾಡ್ತಾ ಇರೋದು ಕೆಲವರಿಗೆ ಹೊಸ ರೀತಿಯ ದೇಶಭಕ್ತಿ ಅನಿಸ್ತಾ ಇದೆ. ದೇಶದ ಹೊರಗಿದ್ರು ಭಾರತೀಯ ಯುವಕರ ನೋವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂತಿದ್ದಾರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರೊಟೆಸ್ಟ್ ಮತ್ತು ಆಕ್ಟಿವಿಸಂಗಳ ರೂಪವೇ ಬದಲಾಗಿದೆ. ರಸ್ತೆಗಳಲ್ಲಿ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾ ಮೂಲಕವೂ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಜಿತ್ ದೀಪ್ಕೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇದೇ ಹೊಸ ಡಿಜಿಟಲ್ ಪ್ರೊಟೆಸ್ಟ್ ಕಲ್ಚರ್ನ ಉದಾಹರಣೆಯಾಗಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಅಭಿಜಿತ್ ದೀಪ್ಕೆ ಅಮೆರಿಕಾದಲ್ಲಿದ್ರು ಭಾರತದ ಯುವಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇರೋದು ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಇದು ಕೇವಲ ಮೀಮ್ಸ್ ಚಳುವಳಿ ಆಗಿಯೇ ಉಳಿಯುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ನಿಜವಾದ ಸಾಮಾಜಿಕ ಚಳುವಳಿಯಾಗಿ ಬೆಳೆಯುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು.